ಅಣ್ಣಂದಿರಿಗೆ, ಎಲ್ಲ ಹಿರಿಯರಿಗೆ, ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಎಲ್ಲ ಹಿರಿಯ ಕಲಾವಿದರು ಇದ್ದಾರೆ, ಎಲ್ಲ ದಿಗ್ಗಜರು ಅಂತಲೇ ಹೇಳ್ಬೋದು. ನಾವೆಲ್ಲ ರಿಯಲ್ ಲೈಫಲ್ಲಿ ಹೀರೋ ಆದರೆ, ಇಲ್ಲೊಬ್ರು ರಿಯಲ್ ಲೈಫಲ್ಲಿ ಹೀರೋ ಇದ್ದಾರೆ. ಆ ಬೇಸ್ಡ್ ಮೇಲೆ ನಾವು ಕತೆ ಮಾಡಿದ್ದಾರೆ, ಚಾರ್ಜ್ ಶೀಟ್ ಅಂತ. ದಟ್ ಇಸ್ ಎಸ್.ಕೆ. ಉಮೇಶಣ್ಣ. ಸೊ ಈ ಚಿತ್ರದ ಸಾಂಗ್ ನೋಡಿದ ತಕ್ಷಣ ಸಿನಿಮಾ ನೋಡಬೇಕು ಅನ್ಸುತ್ತೆ. ಏನಕ್ಕೆ ಅಂದರೆ, ಅಂಕಲ್ ಬಾಡಿ ಲ್ಯಾಂಗ್ವೇಜ್ ನಂಗೆ ತುಂಬ ಚೆನ್ನಾಗಿ ಗೊತ್ತು. ಅವ್ರ ಕೈಯೆಲ್ಲ ಹಿಂಗೆಲ್ಲ ಶಿವರ್ ಆಗೋದು ಅಥವಾ ಅಷ್ಟು ಸ್ಲೋ ಆಗಿ ನಡೆಯೋದು ಅದೆಲ್ಲ ಇಲ್ಲ. ಬಟ್ ಕ್ಯಾರೆಕ್ಟರ್ ಅಂತ ಬಂದಿದ ತಕ್ಷಣ ಆ ಇನ್ವಾಲ್ವ್ಮೆಂಟು ಏನೂ ಗ್ರ್ಯಾಂಟೆಡ್ ಆಗಿ ತಗೊಳ್ಳಲ್ಲ. ಅಂದರೆ ಒಂದು ಪಾತ್ರನೂ ಅಷ್ಟು ಇನ್ವಾಲ್ವ್ ಆಗಿ ಮಾಡ್ತಾರೆ ಅನ್ನೋದೇ ಒಂಥರ ಖುಷಿ ವಿಚಾರ. ಆ್ಯಂಡ್ ಈ ಇಂಡಸ್ಟ್ರಿಯಲ್ಲಿ ಶಾರ್ಟ್ ಕಟ್ ಅನ್ನೋದೇ ಇಲ್ಲ. ನೀವು ಸಸ್ಟೈನ್ ಆಗಬೇಕು ಅಂದರೆ ನಿಜವಾಗ್ಲೂ ಒಂದೇ ರೀತಿ, ಒಂದೇ ದಾರಿ, ದಟ್ ಇಸ್ ಟ್ಯಾಲೆಂಟ್ ಆ್ಯಂಡ್ ಹಾರ್ಡ್ ವರ್ಕ್. ಅದಿರೋದಕ್ಕೇ ಅಂಕಲು ಇವತ್ತು 250ನೇ ಚಿತ್ರ ಮಾಡ್ತಾ ಇರೋದು. ಸೊ ಅದೆಲ್ಲ ಬಿಡಿ, ನಾವು ಅದನ್ನೆಲ್ಲ ಹೇಳೋಂಗೆ ಇಲ್ಲ. 250ನೇ ಚಿತ್ರ ಅಂತಲ್ಲ, ಯಾಕೆಂದ್ರೆ ನಮ್ದು ಇನ್ನೂ 6 ಚಿತ್ರನೂ ಆಗಿಲ್ಲ. ಇನ್ನೊಂದು 7 ಜನ ಆದಮೇಲೆ ಎಲ್ಲ ಟೋಟಲ್ ಮಾಡಿದ್ರು 250 ಆಗಬಹುದೋ ಏನೋ. ಬಟ್ ಇನ್ಸ್ಪೈರ್ ಯಾರಿಂದ ಬೇಕಾದ್ರೂ ಆಗ್ಬೋದು, ಆದರೆ ಅಂಕಲಿಂದನೇ ಇನ್ಸ್ಪೈರ್ ಆಗೋದಕ್ಕೆ ಒಂದು ಕಾರಣ ಅವ್ರದ್ದು ಒಂದೇ ಟ್ಯಾಲೆಂಟ್. ನಾವು ಆ ಶಾರ್ಟಲ್ಲಿ ನೋಡಿದ ತಕ್ಷಣ ಒಂದು ಲೆಟರ್ ಹಾಕೋದು, ಕೈ ನಡಗಿಸಿ ಲೆಟರ್ ಹಾಕೋದು, ಮಗಳನ್ನು ಹುಡ್ಕೊಂಡ ತವಕ, ಆ ಬಾಡಿ ಲ್ಯಾಂಗ್ವೇಜು, ಮತ್ತು ಒಂದು ಕ್ಲೋಸಪ್ ಇಟ್ಟಾಗ ಪರ್ಫಾರ್ಮ್ ಮಾಡೋವಂಥ ಒಂದು ರೀತಿ, ಇದೆಲ್ಲ ನಿಜವಾಗ್ಲೂ ವಾವ್ ಅನ್ಸುತ್ತೆ. ಖಂಡಿತ ಈ ಚಿತ್ರನ ಫ್ಯಾಮಿಲಿ ಜೊತೆ ನಾನು ಫಸ್ಟ್ ಶೋ ಹೋಗಿ ನೋಡಿ ಎಲ್ಲರಿಗೂ ಹೇಳ್ತೀನಿ. ಆ್ಯಂಡ್ ಆಲ್ಸೋ ಈ ಚಿತ್ರದ ನಿರ್ದೇಶಕರಾದ ನಮ್ಮ ವೆಂಕಟ್ ಸರ್ಗೆ ಆ್ಯಂಡ್ ಪ್ರೊಡ್ಯೂಸರ್ ಆದ ಲಕ್ಷ್ಮಣ್ ಸರ್ ಹಾಗೆ ದಿನೇಶ್ ಸರ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಒಂದು ಚಿತ್ರ ಒಂದು ವಿಷನ್ ಇಟ್ಕೊಂಡು ಡೈರೆಕ್ಟ್ರು ಮಾಡೋದು, ಆ ವಿಷನ್ಗೆ ಎಲ್ಲರೂ ಒಂದು ಜಸ್ಟಿಫಿಕೇಶನ್ ಕೊಡೋದಿದೆಯಲ್ಲ, ಅದು ಭಾಳ ಇಂಪಾರ್ಟೆಂಟು. ಅದರಲ್ಲೂ ಯಾರ ಮೇಲೂ ನಂಬಿಕೆ ಬರಲ್ಲ, ಆ ಪಾತ್ರನ ನಿಭಾಯಿಸ್ತಾರೆ ಅಂತ ನಂಬಿಕೆ ಇಲ್ಲ ಅಂದಾಗ ಖಂಡಿತವಾಗ್ಲೂ ಒಬ್ಬರು ಸೀನಿಯರ್ ಆ್ಯಕ್ಟ್ರೇ ಅದನ್ನು ನಿಭಾಯಿಸೋಕ್ಕಾಗೋದು. ಯಾಕೆಂದರೆ ಬಿಕಾಸ್ ಆಫ್ ಎಕ್ಸ್ಪೀರಿಯನ್ಸ್. ಖಂಡಿತ ಒಳ್ಳೆ ಚಾಯ್ಸು ನಮ್ಮ ಡೈರೆಕ್ಟರ್ದು. ಆ್ಯಂಡ್ ಅಂಕಲ್ ಬಗ್ಗೆ ಹೇಳಬೇಕು ಅಂದರೆ, ಅಫ್ಕೋರ್ಸ್ ನಮಗೆ ಅಂಕಲ್ದು ನಾನು ಯಾವಾಗಲೂ ಸಿಕ್ಕಿದಾಗಲೇ ಹೇಳ್ತಾ ಇರ್ತೀನಿ, ನಂದು ಒಂದಾನೊಂದು ಕಾಲದಲ್ಲಿ ನೋಡಿದ್ದೀನಿ. ಬಟ್ ನನಗೆ ಅವ್ರದ್ದು ಸಿನಿಮಾ ಫೇವ್ರೇಟು ಅಂದರೆ ಉದ್ಭವ ಅಂತ. ಅದರಲ್ಲಿ ಏನು ಎನರ್ಜಿ ಅಂದರೆ, ಅನಂತಾಗ್ ಸರ್ ಸುಳ್ಳು ಹೇಳೋದಕ್ಕೂ, ಇವರು ಅದು ಕರೆಕ್ಟಾಗಿ ಇವರು ಸಾಥ್ ಕೊಡೋದಕ್ಕೂ, ಆ ರೋಡ್ ತುಂಬ ಚಿಕ್ಕ ಲೈನ್, ರೋಡ್ ಎಕ್ಸ್ಟೆಂಡ್ ಮಾಡೋ ಅಂತ ಒಂದು ಲೈನ್ ನೋಡಿದಿರಲ್ಲ. ಏನು ಉದ್ಭವ, ದೇವರೆಲ್ಲ ಉದ್ಭವ, ಎಷ್ಟು ಎನರ್ಜಿ ಅಂದರೆ ಚಿಕ್ಕ ಚಿಕ್ಕ ಬೀಟ್ಸ್ನೂ ಹಿಡ್ದಿದ್ದಾರೆ. ಆ್ಯಂಡ್ ನಮ್ಮ ಬಂಗಾರ ಜಿಂಕೆಯಲ್ಲೂ ಅಷ್ಟೇ, ಬಂಗಾರ ಜಿಂಕೆಯಲ್ಲಿ ಎಲ್ಲರೂ ಮಾಡಿದ್ದಾರೆ. ಅಂಕಲ್ ಮಾಡಿದ್ದಾರೆ, ನಮ್ಮ ತಾತ ಮಾಡಿದ್ದಾರೆ, ಆಂಟಿ ಮಾಡಿದ್ದಾರೆ. ಆ್ಯಕ್ಚುಲಿ ನೀವುಗಳು ಮೀಟ್ ಮಾಡೋದಕ್ಕಿಂತ ಮುಂಚೆ ನೋಡಿ ಅವ್ರುಗಳೆಲ್ಲ ಮೀಟ್ ಮಾಡೋರು. ಹಂಗ ಓಕೆ. ಆಮೇಲೆ ಇದು ಅಂಕಲ್ ಯಾವ್ದದು, ಅಲ್ಲ ಇದು ಬಂದಾಳು ಬಿಂಕದ ಸಿಂಗರ್ ಯಾವ್ದದು ಲಾಸ್ಟ್ ನೀವೇ ಅಲ್ಲ ಅಂಕಲ್? ಬಾನೆಲ್ಲ ಮಧುಚಂದ್ರಕ್ಕೆ. ಅದೆಲ್ಲ ಎಂಥ ಒಳ್ಳೊಳ್ಳೆ ಮೂವೀಸ್. ಸೊ ಅಂಕಲ್ಗೆ ಆಲ್ ದ ವೆರಿ ಬೆಸ್ಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಕೀಪ್ ಇನ್ಸ್ಪೈರಿಂಗ್ ಅಂಕಲ್. ಲಾಟ್ಸ್ ಆಫ್ ಲವ್. ವಿ ಲವ್ ಯು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ನನಗಿವತ್ತು ಮೊದಲನೇದಾಗಿ ತುಂಬ ಖುಷಿ ಆಗ್ತಿರೋ ವಿಷಯ ಏನಂದರೆ, ಯೂಶಲಿ ಒಂದು ಸ್ಟಾರ್ ನಟರ ಪ್ರೆಸ್ ಮೀಟಲ್ಲಿ ಒಂದು ಫುಲ್ ಹೌಸ್ನ ನೋಡ್ತೀವಿ. ಇವತ್ತು ನನ್ನ ತಂದೆ ಮಾಡಿರೋ ಚಿತ್ರದ ಒಂದು ಪ್ರೆಸ್ ಮೀಟ್ಗೆ ನೀವು ಎಲ್ಲರೂ ಬಂದು ಇಷ್ಟು ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ನಾನು ಮನಸ್ಫೂರ್ತಿಯಾಗಿ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾವು ಪ್ರತಿ ಸತಿ ಒಂದು ಪ್ರೆಸ್ ಮೀಟಿಗೆ ಹೋಗಬೇಕಾದ್ರೆ ಯಾರಾದರೂ ಒಂದು ವೆಟ್ರನ್ ಆ್ಯಕ್ಟರ್ ಒಂದು ಸಿನಿಮಾ ಮಾಡಿದ್ದಾರೆ ಅಂದಾಗ ಕೆಲವು ಸತಿ ಮಾಧ್ಯಮದವ್ರು ಅಲ್ಲಿ ಬರಲ್ಲ ಅನ್ನೋ ಒಂದು ಕೆಲವು ಕಂಪ್ಲೇಂಟ್ಸ್ ಬಂದಿರೋದನ್ನ ನಾನು ಕೇಳಿದ್ದೀನಿ, ಕೆಲವು ಕಡೆ ನೋಡಿದ್ದೀನಿ. ಬಟ್ ಇವತ್ತು ನೀವು ಎಲ್ಲರೂ ಒಟ್ಟುಗೂಡಿ ಅಪ್ಪಂಗೆ ಒಂದು ಬಿಗ್ಗೆಸ್ಟ್ ಸಪೋರ್ಟ್ ಸಿಸ್ಟಮ್ ಆಗಿ ನಿಂತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬರಿಗೂ. ಇಲ್ಲಿ ಬಹಳಷ್ಟು ಹಿರಿಯರಿದ್ದಾರೆ ಮಾಧ್ಯಮದವರು,
ಹೊಸಬ್ರಿದ್ದಾರೆ, ನೀವೆಲ್ಲರೂ ಸೇರಿ ಬಂದಿದ್ದೀರಾ, ಮತ್ತೊಮ್ಮೆ ಥ್ಯಾಂಕ್ ಯು. ಅಪ್ಪನ ಬಗ್ಗೆ ಹೇಳ್ಬೇಕಂದ್ರೆ ಅವರು ಬೇಸಿಕಲಿ ಬಂದಿರೋದು ರಂಗಭೂಮಿಯಿಂದ. ಸೊ ರಂಗಭೂಮಿ ಅಂದಿದ ತಕ್ಷಣ ಅಲ್ಲಿ ವ್ಯವಹಾರ ಇರಲ್ಲ, ಯಾವತ್ತಿದ್ರೂ ಬರೀ ನಟನೆಗೆ, ಕ್ರಿಯೇಟಿವಿಟಿಗೆ, ಮತ್ತೆ ಹೆಚ್ಚಾಗಿ ನಾವು ಮನಸ್ಸಿಂದಾನೇ ಯೋಚನೆ ಮಾಡೋದು, ತುಂಬಾ ಬುದ್ಧಿ ಉಪಯೋಗಿಸಲ್ಲ ಅಲ್ಲಿ. ವಿ ಆರ್ ಆಲ್ವೇಸ್ ಥಿಂಕಿಂಗ್ ಅಬೌಟ್ ಆರ್ಟ್ ಅಂಡ್ ಥಿಂಗ್ಸ್ ರಿಲೇಟೆಡ್ ಟು ಆರ್ಟ್. ನಮ್ಮ ತಂದೆ ಅದೇ ಬ್ಯಾಕ್ ಗ್ರೌಂಡ್ ಇಂದ ಬಂದಿರೋದ್ರಿಂದ ಅವ್ರು ಯಾವತ್ತೂ ಸಿನಿಮಾ ಬಗ್ಗೆ ಆಗಿರ್ಬೋದು, ಅವರ ಪಾತ್ರಗಳ ಬಗ್ಗೆ ಆಗಿರ್ಬೋದು ವ್ಯಾವಹಾರಿಕವಾಗಿ ಯೋಚನೆ ಮಾಡಿದ್ದೇ ಇಲ್ಲ, ಇವತ್ತಿಗೂ ಮಾಡ್ತಿಲ್ಲ. ಅದೇ ಇರಬೇಕು, ಆ ಒಂದು ಕಾರಣನೇ ಅವ್ರನ್ನ ಇಷ್ಟು ದೂರ ಕರ್ಕೊಂಡ್ ಬಂದಿರೋದು ಸಿನಿಮಾ ರಂಗದಲ್ಲಿ, ಎಸ್ಪೆಷಲಿ ಕನ್ನಡ ಚಿತ್ರರಂಗದಲ್ಲಿ. ನಾನು ಅಪ್ಪ ಇವಾಗ ತಾನೇ ಕಾರಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದೆ, ಅವಾಗ ಆಸ್ ಯೂಶುವಲ್ ಧ್ರುವ ರೇಗ್ಸಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಆ ಟೈಮಲ್ಲಿ ಯಾವ್ಯಾವ ಸಿನಿಮಾ ಅನ್ನೋದ್ರ ಬಗ್ಗೆ ಎಲ್ಲ ಮಾತಾಡ್ಬೇಕಾದ್ರೆ ಅಪ್ಪಗೆ ಹೇಳಿದ್ರು, ಲಿಫ್ಟ್ ಮ್ಯಾನ್ ಬಂದು ನನ್ನ 200ನೇ ಸಿನಿಮಾ ಆಗಿತ್ತು ಅಂತ. ನಾನು ಇದು 250 ಸಿನಿಮಾ ಅಂದ್ರೆ ನೀನು ಒಂದು 3-4 ವರ್ಷದಲ್ಲಿ 50 ಫಿಲ್ಮ್ಸ್ ಮುಗಿಸ್ಬಿಟ್ಯಾ ಅಂತ. 10 ವರ್ಷದಲ್ಲಿ 50 ಸಿನಿಮಾ ಮುಗಿಸ್ಬಿಟ್ಯಾ? ಯಾವ ಗ್ಯಾಪ್ ಅಲ್ಲಪ್ಪ, ನಾವೆಲ್ಲ ಒಂದೇ ಮನೇಲಿ ತಾನೇ ಇದೀವಿ, ನೀನ್ ಯಾವಾಗ ಶೂಟಿಂಗ್ ಹೋದೆ, ನೀನ್ ಯಾವ ಸಿನಿಮಾ ಮಾಡಿದೆ ನನಗೆ ಗೊತ್ತೇ ಆಗ್ಲಿಲ್ಲ ಅಂತ. ಅಂದ್ರೆ ಅವ್ರು ಅಷ್ಟು ಏನಂತಾರ, ಈ ಸೋ ಪ್ಯಾಷನೆಟ್ ಅಬೌಟ್ ಫಿಲ್ಮ್ಸ್ ಅಂಡ್ ಫಿಲ್ಮ್ ಮೇಕಿಂಗ್. ಅಂಡ್ ಅವ್ರಿಗೆ ಪ್ರತಿದಿನ ಕೆಲಸ ಮಾಡ್ಬೇಕು ಅಂತ ಆಸೆ, ಪ್ರತಿದಿನ ಸೆಟ್ಗೆ ಹೋಗ್ಬೇಕು ಅಂತ ಆಸೆ. ಅವ್ರ ಕೆಲಸ ಇಲ್ದಿದ್ದಾಗ ನನ್ನ ಜೊತೆ ಬಂದಿರ್ತಾರೆ ಸೆಟ್ಟಲ್ಲಿ ಕೂತ್ಕೊಳ್ಳೋಕೆ ಸುಮ್ಮನೆ. ಸೊ ಅಷ್ಟು ಅವ್ರಿಗೆ ಸಿನಿಮಾ ಅಂದ್ರೆ ಹುಚ್ಚು. ಅದು ಪ್ರಾಬಬ್ಲಿ ಎಲ್ಲೋ ಪಬ್ಲಿಕ್ ಅಷ್ಟು ಗೊತ್ತಾಗಿಲ್ಲ ಅನ್ಸತ್ತೆ, ಯಾಕಂದ್ರೆ ಅವ್ರು ಯಾವತ್ತೂ ಅದನ್ನ ಒಂಥರ ಪಬ್ಲಿಸೈಸ್ ಮಾಡ್ಕೊಳ್ಳೋದಾಗಿರ್ಲಿ, ಅದನ್ನ ಒಂದು ಸೆಲ್ಫ್ ಪ್ರೊಕ್ಲೇಮ್ ಮಾಡ್ಕೊಳ್ಳೋದಾಗಿದ್ದು ಇಷ್ಟು ವರ್ಷ ಮಾಡೇ ಇಲ್ಲ ಅವರು. ಬಟ್ ಇವತ್ತು ಎಲ್ಲೋ ಒಂದ್ ಕಡೆ ಇದನ್ನೆಲ್ಲ ನೋಡಿದಾಗ, ಇವತ್ತು ಅವ್ರ ಬಗ್ಗೆ ಮಾತಾಡಿರೋ VT ನೋಡಿದಾಗ ನನಗೆ ಎಷ್ಟು ಹೆಮ್ಮೆ ಆಯ್ತು ಅಂದ್ರೆ, ಮೇ ಬಿ ಟೈಮ್ ತಗೊಳುತ್ತೆ ಸಕ್ಸಸ್ಗೆ, ಬಟ್ ಸಕ್ಸಸ್ ಇಸ್ ಡೆಫಿನೆಟ್. ಅದನ್ನ ಪ್ರಾಮಾಣಿಕವಾಗಿ ನಮ್ಮ ಪ್ರಯತ್ನ ನಾವು ಮಾಡ್ತಾ ಬಂದ್ರೆ, ಇಫ್ ನಾಟ್ ಟುಡೇ, ಇನ್ ದ ನೆಕ್ಸ್ಟ್ 10 days ಆರ್ 100 days, ಯಾವಾಗ್ಲೂ ಒಂದ್ಸತಿ ನಾವು ಮಾಡಿರೋ ಆ ಪ್ರಾಮಾಣಿಕ ಪ್ರಯತ್ನಕ್ಕೆ ಒಂದು ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅನ್ನೋದು, ಹಿ ಇಸ್ ದ ಬಿಗ್ಗೆಸ್ಟ್ ಎಕ್ಸಾಂಪಲ್ ಇನ್ ಮೈ ಲೈಫ್. ನಾನು ಎಲ್ಲ ಕಡೆ ಹೇಳ್ತಿದ್ದೆ ನಮ್ಮಮ್ಮ ಇನ್ಸ್ಪಿರೇಷನ್ ಅಂತ, ಇವತ್ತು ಚೇಂಜ್ ಮಾಡ್ತಾ ಇದ್ದೀನಿ. ಇದ್ಮೇಲಿಂದ ನಮ್ಮ ಅಪ್ಪನೇ ನನಗೆ ಇನ್ಸ್ಪಿರೇಷನ್. ಯಾಕಂದ್ರೆ ಆಸ್ ಅನ್ ಆಕ್ಟ್ರೆಸ್ ನನ್ಗೆ ಏನ್ ಅನ್ಸುತ್ತೆ, ಯಾವಾಗ್ಲೂ ನಾನು ಹೀರೋಯಿನ್ ಆಗೇ ಇರಬೇಕು, ಯಾವಾಗ್ಲೂ ನಾನು ಏನಂತಾರೆ ಯಂಗ್ ರೋಲ್ಸ್ ಮಾಡ್ತಿರ್ಬೇಕು, ಯಾವಾಗ್ಲೂ ಲೀಡ್ ಆಕ್ಟ್ರೆಸ್ ಆಗಿರ್ಬೇಕು ಅಂತ. ಬಟ್ ನಮ್ಮ ಅಪ್ಪ ಇವತ್ತು ಏನ್ ಹೇಳ್ಕೊಟ್ಟಿದ್ದಾರೆ ಗೊತ್ತಾ, ನೀನು ಪೋಷಕ ನಟಿ ಆಗ್ಬೋದು, ನೀನು ಯಾವುದೋ ಒಂದು ಸಣ್ಣ ಪಾತ್ರ ಮಾಡ್ಬೋದು, ಒಂದು ದೊಡ್ಡ ಸಿನಿಮಾಲಿ ಒಂದು ಸಣ್ಣ ಪಾತ್ರ ಮಾಡಿರ್ಬೋದು, ಅಥವಾ ಒಂದು ಸಣ್ಣ ಸಿನಿಮಾಲಿ ಒಂದು ದೊಡ್ಡ ಪಾತ್ರ ಮಾಡಿರ್ಬೋದು, ಬಟ್ ನೀನ್ ಪಾತ್ರಗಳು ಮಾಡ್ತಾ ಹೋಗ್ಬೇಕು. ಯಾವತ್ತೋ ಒಂದು ದಿನ ಈ ತರ ಯು ವಿಲ್ ಡೆಫಿನೆಟ್ಲಿ ಬಿ ದ ಲೀಡ್ ಆಕ್ಟರ್. ಸೊ ಇವತ್ತು ಹಿ 75 years old. ಅವರು ಸಿನಿಮಾ ರಂಗಕ್ಕೆ ಬಂದು 50 ವರ್ಷ ಆಯ್ತು. 50 ವರ್ಷದ ನಂತರ ಇವತ್ತು ಚಲನಚಿತ್ರದಲ್ಲಿ ಅವರು ಹಿ ಇಸ್ ದ ಹೀರೋ ಆಫ್ ಹಿಸ್ ಫಿಲ್ಮ್. ಅಂಡ್ ದಟ್ ಫಾರ್ ಮೀ ಇಸ್ ಅಚೀವ್ಮೆಂಟ್. ಸೊ ಈ ಅಚೀವ್ಮೆಂಟ್ ನಾನು ಕೂಡ ಯಾವತ್ತೋ ನನ್ನ ಲೈಫಲ್ಲಿ ನಾನು ಮಾಡ್ತೀನಿ ಅಂತ ನನಗೆ ಒಂದು ಆಸೆ ಇದೆ. ಬಟ್ ಯಾ, ಐ ಮೀನ್ ಇಟ್ಸ್ ಅ ವೆರಿ ಎಮೋಷನಲ್ ಮೊಮೆಂಟ್, ಹ್ಯಾಪಿ ಮೊಮೆಂಟ್. ಅಂಡ್ ನಾನು ಚಾರ್ಜ್ ಶೀಟ್ ಬಗ್ಗೆ, ಸಿನಿಮಾ ಬಗ್ಗೆ ಹೇಳಬೇಕು ಅಂದ್ರೆ, ನಮ್ಮ ಮನೇಲಿ ಕುತ್ಕೊಂಡು ಚರ್ಚೆ ಮಾಡ್ತಿದ್ವಿ. ನಮ್ಮ ಕಾಂತ